ಬೆಂಗಳೂರಿನಲ್ಲಿ ತೀವ್ರ ಸ್ವರೂಪ ಪಡೆದುಕೊಂಡು ತಾರಕಕ್ಕೇರಿದ ಒತ್ತುವರಿ ವಾರ್. ಎಐಸಿಸಿ ಎಂಟ್ರಿಗೆ ಮಣಿಯುತ್ತಾ ರಾಜ್ಯ ಸರ್ಕಾರ. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಸಿಗುತ್ತಾ ಒಂದು ಶುಭ ಸುದ್ದಿ. ನಿವಾಸಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮುಂದಾದ ಸಿಎಂ. ಪುನರ್ವಸತಿ ಕಲ್ಪಿಸೋದಕ್ಕಿಂದು ಸಿಎಂ ಮಹತ್ವದ ಮೀಟಿಂಗು. ಅಕ್ರಮ ನಿವಾಸಿಗಳಿಗೆ ರಾಜೀವ್ ಗಾಂಧಿ ನಿಗಮದ ಮನೆ ಸಿಗುತ್ತಾ? ಹಾಗಾದ್ರೆ ರಾಜ್ಯ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರಗಳೇನು? ಬೆಂಗಳೂರಿನ ಕೋಗಿಲು ಲೇಔಟ್ನಲ್ಲಿ 16 ವರ್ಷಗಳಿಂದ ಸಮುದಾಯ ಒಂದು ಜೀವನ ಮಾಡ್ತಾ ಇತ್ತು. ಕೋಗಿಲು ಲೇಔಟ್ ಸಂತ್ರಸ್ತರಿಗೆ ಒಂದು ಆಘಾತಕಾರಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಡ್ತು. ಅವರ ಮನೆ ಮಠಗಳನ್ನ ಜೆಸಿಬಿ ಮುಖಾಂತರ ನೆಲಸಮ ಮಾಡುವುದರ ಮುಖೇನ ಇದ್ದವರನ್ನ ಓಡಿಸುವ ಪ್ರಯತ್ನಗಳಾಯಿತು ಅನ್ನೋದು ಆರೋಪ ಈಗಿರೋದು. ಅದಾದ ನಂತರ ಕೇರಳ ಸರ್ಕಾರದ ಸಿಎಂ ಒಬ್ಬರು ಎಂಟ್ರಿ ಕೊಡ್ತಾರೆ ಈ ವಿಚಾರಕ್ಕೆ. ಕರ್ನಾಟಕದ ಕೋಗಿಲು ಲೇಔಟ್ನಲ್ಲಿ ಮನೆಗಳು ನೆಲಸಮ ಆದ್ರೆ ಕೇರಳದ ಮುಖ್ಯಮಂತ್ರಿಗೆ ಯಾಕೆ ನೋವಾಗುತ್ತೆ ಅನ್ನೋ ಪ್ರಶ್ನೆಗಳು ಕಾಡ್ತು. ಇನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಾಯಕರುಗಳ ಪೈಕಿ ಕೆಸಿ ವೇಣುಗೋಪಾಲ್ ಅವರು ಕೂಡ ಮಧ್ಯಪ್ರವೇಶ ಮಾಡ್ತಾರೆ. ನೀವು ಈ ತರಹದ್ದೊಂದು ನಿರ್ಧಾರವನ್ನ ತೆಗೆದುಕೊಳ್ಳುವಾಗ ಸಹಾನುಭೂತಿಯನ್ನ ಪ್ರಯೋಗ ಮಾಡಬೇಕಿತ್ತು. ವ್ಯವಧಾನ, ಸಂಯಮ, ವಿಶ್ವಾಸಕ್ಕೆ ತೆಗೆದುಕೊಂಡು ಅದಾದ ನಂತರ ತೆರವು ಕಾರ್ಯಾಚರಣೆ ಮಾಡಬೇಕಲ್ಲ. ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಹೌದು. ಅವರನ್ನ ಅಲ್ಲಿ ತೆರವು ಮಾಡುವಂತಹ ಪ್ರಯತ್ನಕ್ಕೆ ನೀವು ಕೈ ಹಾಕಿದಾಗ ಅದಕ್ಕೆ ಅದರದೇ ಆದ ರೀತಿ ರಿವಾಜುಗಳಿದ್ದಾವೆ. ಹಂಗಾದ್ರೆ 10 ವರ್ಷದವರೆಗೆ ಏನ್ ಮಾಡ್ತಾ ಇದ್ರು? ಕಡಲೆಪುರಿ ತಿಂತಾ ಇದ್ರ? 5ಕ್ಕಿಂತ ಹೆಚ್ಚು ಎಕರೆ ಜಾಗದಲ್ಲಿ ಯಾರೋ ವಾಸ ಮಾಡ್ತಿದ್ದಾರೆ ಅನ್ನೋದು ನಿಮ್ಮ ಗಮನಕ್ಕೆ ಬಂದಿದ್ಯಾವಾಗ? ರೆವೆನ್ಯೂ ಡಿಪಾರ್ಟ್ಮೆಂಟ್ ಸಚಿವರಾಗಿರ್ತಕ್ಕಂತಹ ಕೃಷ್ಣ ಬೈರೇಗೌಡರು ಅದೇ ಕ್ಷೇತ್ರಗಳಿಂದ ಗೆದ್ದು ಬಂದಿರೋದು 3-4 ಸತಿ. ಕಂದಾಯ ಇಲಾಖೆಯಿಂದ ಆದರೂ ಕೂಡ ಅವರಿಗೊಂದು ನೋಟಿಸ್ ಕೊಡೋ ಕೆಲಸಗಳಾಯ್ತಾ? ಈ ಹಿಂದೆ ಸಾಕಷ್ಟು ಬಾರಿ ಹೇಳಿದ್ರಂತೆ ಬಾಯಿ ಮಾತಲ್ಲಿ. ಅದು ಹಂಗಲ್ಲ. ಹಾಗಾಗಿ ಅದಕ್ಕೀಗ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಯವರು ಇವತ್ತು ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ಅಕ್ರಮ ನಿವಾಸಿಗಳಿಗೆ ರಾಜೀವ್ ಗಾಂಧಿ ನಿಗಮದ ಮನೆ ಸಿಗುತ್ತಾ? ಹಾಗಾದ್ರೆ ಕೆಲ ದಿನಗಳ ಹಿಂದೆ ಕೋಗಿಲು ಲೇಔಟ್ ಬಳಿ ಮನೆ ತೆರವು ಕಾರ್ಯಾಚರಣೆ ನಡೆದಿತ್ತು ಕಾಂಗ್ರೆಸ್ ನೇತೃತ್ವದಲ್ಲಿ. ಈ ಸಂಬಂಧ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಕೇರಳ ಸಿಎಂ ಕೂಡ ಸರ್ಕಾರದ ನಡೆಯನ್ನು ಖಂಡಿಸಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿಕೊಂಡ್ರು. ಸರ್ಕಾರ ನಡೆ ಖಂಡಿಸಿದ್ದ ಕೆಸಿ ವೇಣುಗೋಪಾಲ್ ಈ ಸಂಬಂಧ ಪುನರ್ವಸತಿ ನೀಡುವ ಸಂಬಂಧ ಇಂದು ಸಿಎಂ ಸಭೆಯನ್ನು ಮಾಡ್ತಾರೆ. ಈ ಸಭೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾರೆ ಅನ್ನೋದು ಕೂಡ ಒಂದು ತರಹದ ಕುತೂಹಲವೇ. ಕೃಷ್ಣ ಬೈರೇಗೌಡರು ಇರಲೇಬೇಕು ಮೂಲಭೂತವಾಗಿ, ಕಾರಣ ಅವರದೇ ಕ್ಷೇತ್ರ. ಇನ್ನುಳಿದಂತೆ ಸಿದ್ದರಾಮಯ್ಯರ ಸಚಿವಾಲಯದ ಒಂದಷ್ಟು ಅಧಿಕಾರಿಗಳು, ಅಲ್ಪಸಂಖ್ಯಾತ ಸಮುದಾಯದ ಒಂದಷ್ಟು ನಾಯಕರುಗಳು ಕೂಡ ಇವತ್ತು ಅದರಲ್ಲಿ ಭಾಗಿಯಾಗಬಹುದು. ರಾಜೀವ್ ಗಾಂಧಿ ವಸತಿ ವಿಚಾರದಲ್ಲಿ ಯಾರ್ಯಾರಿಗೆ ಮನೆ ಸಿಗಬಹುದು, ಯಾರು ಫಲಾನುಭವಿಗಳಾಗ್ತಾರೆ, ಅಕ್ರಮ ವಲಸಿಗರು, ಅದು ಕೂಡ ಇಲ್ಲೀಗಲ್. ನೀವು ಸರ್ಕಾರಿ ಜಾಗದಲ್ಲಿ ಜೀವನ ಮಾಡ್ತೀರಿ ಅನ್ನೋದಾದ್ರೆ ಅದು ಕಾನೂನು ಬಾಹಿರ. ನೀವು ಹಂಗೆ ಮಾಡಂಗಿಲ್ಲ. ನೀವು ಯಾರೇ ಆಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಅಕ್ರಮವಾಗಿ ಸರ್ಕಾರಿ ಜಾಗಗಳನ್ನು ಒತ್ತುವರಿ ಮಾಡ್ಕೊಂಡು ನೀವು ಬದುಕ್ತೀರಾ ಅನ್ನೋದಾದರೆ ಅದು ಆಗಲ್ಲ. ಕಾನೂನಾತ್ಮಕವಾಗಿ ಅದನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಈಗ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನು ಕರೆದಿದ್ದಾರೆ. ತೆರವು ಕಾರ್ಯಾಚರಣೆಯಲ್ಲಿ ಏನು ಮನೆ ವಂಚಿತರಾದಂತಹ ಜನರಿಗೆ ವಸತಿ ಕೊಡುವಂಥ ನಿರ್ಧಾರಗಳು ಇವತ್ತು ಸಿಎಂ ಸಿದ್ದರಾಮಯ್ಯರ ನೇತೃತ್ವದಲ್ಲಿ ನಡೆಯುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.